ಬಂಗಾರ ಕೂಡ ನಮಗೆ ದೊರಕಿದೆ. ಸೊ ಇದ್ರದ್ದು ಮೌಲ್ಯ ಬಂದು ಆಲ್ಮೋಸ್ಟ್ ನಾವು ಅಂದಾಜು ಹಾಕಿದರೆ ಒಂದು 60 ಲಕ್ಷ ರೂಪಾಯಿ ಆಗ್ಬೋದು ಇವತ್ತಿನ ಬೆಲೆಗೆ. ಇದಕ್ಕೆ ದಾಖಲಾತಿ ಇಲ್ಲದೆ ಸಿಕ್ಕಿದ್ರೋದ್ರಿಂದ ಇದು ಬಹುಶಃ ಅವನದೇ ಆಗಿದೆಯೋ ಅಥವಾ ಯಾರಿಂದಾನ ಅಡಿಕೆ ತೊಗೊಂಡಿದ್ದಾನೋ ಅಂತ ಹೇಳಿ ನಮಗೆ ಗೊತ್ತಾಗದಿಲ್ಲದಿರೋ ಕಾರಣಕ್ಕಾಗಿ ಅದನ್ನು ಕೂಡ ನಾವು ಸೀಸ್ ಮಾಡಿದ್ದೀವಿ. ಅದನ್ನು ಕೂಡ ನಾವು ಕೋರ್ಟಿಗೆ PF ಹಾಕಿ ಕೊಡ್ತೀವಿ. ಅದ್ರ ಜೊತೆಗೆ ವಿಶೇಷವಾಗಿ ನಾವು ಕಾರ್ಯಾಚರಣೆ ಮಾಡಿದಾಗ ನಮಗೇನು ಸಿಕ್ತು ಅಂತ ಹೇಳಿದರೆ ಒಂದು 10 ಬೇರೆ ಬೇರೆ ಕ್ವಾಂಟಿಟಿ ಇರೋವಂಥದ್ದು ಲಿಕ್ಕರ್ ಬಾಟಲ್ ಸಿಕ್ತು. ಇದು ಗೋವಾ ಮೂಲದ್ದು ಆಗಿತ್ತು. ಸೊ ಇದು ಗೋವಾ ಮೂಲದಾಗಿರೋದ್ರಿಂದ ಅದಕ್ಕೆ ಯಾವುದೇ ತೆರಿಗೆ ಕಟ್ಟಿಲ್ಲದಿರೋ ಕಾರಣಕ್ಕಾಗಿ ಇಲ್ಲದಿರೋದ್ರಿಂದ ನಾವು ಇದ್ರ ಮೇಲೆ ಒಂದು ಎಕ್ಸೈಸ್ ಆ್ಯಕ್ಟಲ್ಲಿ ಕೇಸ್ ಕೂಡ ಈಗ ದಾಖಲು ಮಾಡ್ಕೊತಿದ್ದೀವಿ. ಒಟ್ಟಾರೆ ನಾವು ಈ ಮನೋಹರ್ ಕಟ್ಟಿಮನಿ ಅಂತ ಯಾರಿದ್ದಾನೆ ಅವನಿಗೆ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಅವನ ಜೊತೆ ಯಾರದ್ದು ಪಾತ್ರ ಇದೆ ಅಂತ ಕೂಡ ನಾವು ಈಗ ಪರಿಶೀಲನೆ ಮಾಡ್ತಿದ್ವಿ ಮತ್ತು ಅವ್ರಿಗೂ ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಈ ಮುಖ್ಯ ರೇಡಿನ ಸಂದೇಶ ಏನು ಅಂತ ಹೇಳಿದರೆ, ನಮಗೆ ಪೊಲೀಸ್ ಇಲಾಖೆಗೆ ಗದಗ ಜಿಲ್ಲೆಯಲ್ಲಿ ಈ ಸಾರ್ವಜನಿಕರಿಗೆ ಯಾರು ಈ ಮನಿ ಲೆಂಡಿಂಗ್ ಮಾಡ್ತಾರೆ ಅಥವಾ ಯಾರು ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ, ಯಾರು ಅನ್ರಿಜಿಸ್ಟರ್ಡ್ ಇರ್ತಾರೆ, ಯಾರು ಅನ್ರೆಗ್ಯುಲೇಟೆಡ್ ಇರ್ತಾರೆ, ಇವ್ರಿಗೆ ನಾವು ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡು ಏನೇನು ಅವೈಲೇಬಲ್ ಕಾಯ್ದೆ ಪ್ರಕಾರ ಇದೆ ಅವ್ರ ಮೇಲೆ ನಾವು ಕಠಿಣ ಶಿಕ್ಷೆ ತೊಗೊತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇದ್ರ ಜೊತೆ ಯಾರು ಈ ಮನೋಹರ್ ಕಟ್ಟಿಮನಿಯಿಂದ ಬಾಧಿತಪಟ್ಟಿರ್ತಾರೆ ಅವ್ರಿಗೂ ಕೂಡ ನಾನು ಹೇಳಿರ್ತೀನಿ. ಅವರು ಕೂಡ ಬಂದು ಮುಂದಿನ ದಿನಗಳಲ್ಲಿ ಅವ್ರದ್ದೇನ ಕಂಪ್ಲೇಂಟ್ ಇದ್ದರೆ ಅವರು ನಮಗೆ ಕೊಡ್ಬೋದು. ಅದನ್ನು ಕೂಡ ನಾವು ರಿಜಿಸ್ಟರ್ ಮಾಡ್ಕೊತೀವಿ. ಈ ಸಮಯದಲ್ಲಿ ನಮ್ಮದೇ ಕಾರ್ಯಾಚರಣೆ ಆಗಿರೋದ್ರಿಂದ ನಾವು ಒಂದು ಸುಮೋಟೋ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಮೈಕ್ರೋ ಫೈನಾನ್ಸ್ ಆ್ಯಕ್ಟ್ ಅಡಿ, ಮತ್ತು ಅದರಲ್ಲಿ ಮೈಕ್ರೋ ಫೈನಾನ್ಸ್ ಆ್ಯಕ್ಟ್ ಇದೆ, ಎಕ್ಸ್ಟಾರ್ಷನ್ ಇದೆ, ಅದ್ರ ಜೊತೆಗೆ ಕ್ರಿಮಿನಲ್ ಇಂಟಿಮಿಡೇಷನ್ ಇದೆ, ಮತ್ತು ಚೀಟಿಂಗ್ ಕೂಡ ಇದೆ. ಸೊ ಎಲ್ಲ ಸೆಕ್ಷನ್ಸ್ ಅಡಿಯಲ್ಲಿ ಮಾಡಿದ್ದೀವಿ. ಅವನು ಜೈಲಿಗೆ ಹೋಗ್ತಾನೆ. ಮತ್ತು ಬೇರೆ ಯಾರನ್ನ ಅವನಿಂದ ಬಾಧಿತಪಟ್ಟಿದ್ದು ಅವನಿಂದ ಇದ್ದರೆ ಮೈಕ್ರೋ ಫೈನಾನ್ಸ್ ಆ್ಯಕ್ಟ್ ಅಡಿಯಲ್ಲಿ ಅವರಿಗೆ ಭಾಳಷ್ಟು ರಿಲೀಫ್ ಸಿಗುತ್ತೆ. ಸೊ ಅವರು ಬಂದು ನಮಗೆ ಸ್ಟೇಟ್ಮೆಂಟ್ ಕೊಟ್ಟರೆ ಈ ಕೇಸ್ ಇನ್ನಷ್ಟು ಬಲಿಷ್ಠ ಆಗುತ್ತೆ ಮತ್ತು ಇನ್ನಷ್ಟು ಸ್ಟ್ರಾಂಗ್ ಆಗಿ ಇಂಥವ್ರನ್ನ ಕಲೆ ಹಾಕಿ ಮಟ್ಟ ಹಾಕಿ ಮತ್ತು ಇಂಥವ್ರನ್ನ ನಮ್ಮ ಸಮಾಜದಿಂದ ಹೊರಗಡೆ ಹಾಕಲಿಕ್ಕೆ ನಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ಬಯಸ್ತೀನಿ. ಇದು ನಮ್ಮದು ಸುಮೋಟೋ ರೇಡ್ ಇದೆ. ರೇಡ್ ಇರೋದ್ರಿಂದ ನಾವು ರೇಡ್ ಮಾಡಿ ಏನು ಸಿಕ್ಕಿದೆ ಅದ್ರ ಬೇಸಿಸ್ ಮೇಲೆ ಈ ಥರ ಆಗ್ತಿದೆ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಬಟ್ ಎಷ್ಟು ಬಡ್ಡಿ ಎಕ್ಸೆಟ್ರಾ ತಿಳ್ಕೊಬೇಕು ಅಂತ ಹೇಳಿದರೆ ನಾವು ಇವಾಗ ನಮಗೆ ಚೆಕ್ ಸಿಕ್ಕಿದೆ, ಕ್ಯಾಶ್ ಸಿಕ್ಕಿದೆ, ಎಂಟಿ ಪೇಪರ್ ಸಿಕ್ಕಿದೆ, ಅವ್ರಿಗೆ ನಾವು ಸ್ಟೇಟ್ಮೆಂಟ್ ಕೊಟ್ಟು ಕರೆಸ್ತೀವಿ. ಅವರಿಂದ ನಾವು ತಿಳ್ಕೊಳೋಕ್ಕೆ ಇನ್ವೆಸ್ಟಿಗೇಷನ್ಗೆ ಗೊತ್ತಾಗುತ್ತೆ. ತುಳುಜಾ ಭವಾನಿ ಫೈನಾನ್ಸಿಂಗ್ ಏಜೆನ್ಸಿ ಅಂತ ಹೇಳಿ ಅವರೊಂದು ರಿಜಿಸ್ಟ್ರೇಷನ್ ಮಾಡಿಸಿರೋ ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ. ಬಟ್ ಅದು 2022ರಲ್ಲಿ ಎಕ್ಸ್ಪೈರಿ ಆಗಿದೆ. ಸೊ ಈಗ ಲೀಗಲ್ ಏನೂ ಇಲ್ಲ, ಇದು 100% ಅಕ್ರಮ ಇದೆ. ನೋಡಿ, ಪ್ರೈಮರಿ ಸೆಕ್ಷನ್ ರೀಸೆಂಟಾಗಿ ಆಗಿರೋ ಆ್ಯಕ್ಟ್ ಅಂದರೆ ಮೈಕ್ರೋ ಫೈನಾನ್ಸ್ ಆ್ಯಕ್ಟ್. ಅದು 2025 ಲೆಜಿಸ್ಲೇಷನ್ ಇದೆ, ಅದರಲ್ಲಿ ನಾವು ಮಾಡಿದ್ದೀವಿ. ಇದು